ಹರಿಃ ಓಂ. ಯಾ ದೇವಿ ಸರ್ವಭೂತೇಷು ಧೇನುರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯರೇ, ಇದು ಕಾಮಧೇನು ಪಾರ್ಟಿ ಹಾಲ್ ಓಪನಿಂಗ್ ಶರ್ಮನಿ. ತುಂಬ ವಿಶೇಷವಾಗಿರತಕ್ಕಂತಹ ಒಂದು ಪಾರ್ಟಿ ಹಾಲನ್ನು ಮಾಡಿದ್ದಾರೆ. ಇದಕ್ಕೆ ಕಾಮಧೇನು ಅಂತ ಹೆಸರಿಟ್ಟಿದ್ದಾರೆ. ಕಾಮದುಘ ಅಂದರೆ ಯಾವಾಗಲೂ ಕರೆಯುವಂಥದ್ದು. ಮನುಷ್ಯನಿಗೆ ಕ್ಷೀರ ಅಂದರೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಆ ಕ್ಷೀರವನ್ನು ಕೊಡುವಂತಹದ್ದು ಕಾಮಧೇನು. ದೇವಲೋಕದಲ್ಲಿರ್ತಕ್ಕಂತಹ ದೇವತೆ ಕಾಮಧೇನು 33 ಕೋಟಿ ದೇವತೆಗಳನ್ನು ಸಹಿತವಾಗಿ ತನ್ನ ಒಡಲಲ್ಲೇ ಹೊತ್ತುಕೊಂಡಿರ್ತಕ್ಕಂತಹ ಕಾಮಧೇನುವಿನ ಹೆಸರನ್ನಿಟ್ಟು ಮಾಡಿರ್ತಕ್ಕಂತಹ ಈ ಕಾಮಧೇನು ಪಾರ್ಟಿ ಹಾಲ್ ನಿತ್ಯ ನಿರಂತರವಾಗಿ ಅಭಿವೃದ್ಧಿಯಾಗಿ ಬೆಳೆಯಲಿ. ಮಹೇಶ್ ಹಾಗೂ ನಿಮ್ಮ ಹೆಸರು ಮಹೇಶ್ ಹಾಗೂ ರಾಣಿಯವರು ಹಾಗೂ ಗಂಗಾಧರವರು ಸೇರಿ ಮಾಡಿರ್ತಕ್ಕಂತಹ ಈ ಪಾರ್ಟಿ ಹಾಲು ನಿತ್ಯದಿಂದ ನಿತ್ಯಕ್ಕೂ ಬೆಳೀತಾ ಸದಾಕಾಲದಲ್ಲೂ ಸಹಿತವಾಗಿ ಈ ಪಾರ್ಟಿ ಹಾಲಿನಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇಲ್ಲಿ ಮಾಡಿದಂತಹ ಕಾರ್ಯಕ್ರಮದಿಂದ ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಗೌರವಾದಿಗಳು ಲಭಿಸಲಿ ಅಂತ ಅವರ ಕುಲದೇವರ ಪ್ರಾರ್ಥನೆಯೊಂದಿಗೆ ಜೊತೆಯಲ್ಲಿ ಕಾಮಧೇನುವಿನ ಪ್ರಾರ್ಥನೆಯೊಂದಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಶುಭ. ನನ್ನ ಹೆಸರು ಗಂಗಾಧರ. ನಾವೇ ಈ ಜಾಗವನ್ನು ಮೊದಲು ನೋಡಿದ್ದು. ನಮಗೆ ಈ ಜಾಗ ಒಂಥರ ನೋಡಿದಾಗ ಒಂಥರ ಹಳ್ಳಿ ಒಂದು ಇದ್ರ ಥರ ಇತ್ತು. ಇದು ಮೊದಲು ಬೇರೆ ಒಂದು ಹೋಟೆಲ್ ಆಗಿತ್ತು. ಆ ಹೋಟೆಲ್ಲು ನಮಗೆ ಅದು ಅಷ್ಟು ಇದಾಗಿರಲಿಲ್ಲ. ಅದರಿಂದ ನಮಗೆ ಇದು ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ ಇತ್ತು. ಇದು ರೋಡೆಲ್ಲ ತುಂಬ ದೊಡ್ಡದಿದೆ, ಸುತ್ತ 3 ಕಡೆಯೂ ಜಾಗ ಇದೆ. ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಈ ಬಿಲ್ಡಿಂಗು ಇದೆಲ್ಲ ಇರೋದರಿಂದ ಇದನ್ನು ನೋಡಿಬಿಟ್ಟು ನಾವು ಇದಕ್ಕೆ ಕಾಮಧೇನು ಪಾರ್ಟಿಯಲ್ಲಿ ಅಂತ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ನಾವು ಇದನ್ನು ಮಾಲೀಕರ ಹತ್ರ ಮಾತನಾಡಿಬಿಟ್ಟು ನಾವು ಕಾಮಧೇನು ಪಾರ್ಟಿಯಲ್ಲಿ ಸರ್ 205ರಿಂದ 300 ಜನ ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಒಂದು ಸಲ ಬಂದು ರುಚಿಯನ್ನು ಸವಿಯಲಿ, ಆಮೇಲೆ ಬೇಕಾದರೆ ಸರ್. ನಮ್ಮ ಹೆಸರು ಮಹೇಶ್ ಅಂತ. ಇದು ನಾವು ಗಂಗಾಧರ್ ಇಬ್ಬರು ಪಾರ್ಟ್ನರಾಗಿ ಮಾಡ್ತಾಯಿದ್ದೀವಿ. ಇದನ್ನು ನಾವು ಒಂದು 200-250 ಜನ ಕೂತ್ಕೊಳ್ಳೋವಂಥ ಆಸನ ಜಾಗ ಮಾಡಿದ್ದೀವಿ. ಏನಕ್ಕೆ ಅಂದರೆ ಇದು ಮಧ್ಯಮ ವರ್ಗದವ್ರಿಗೆ ಒಂದು ಕೈ ಎಟ್ಟುವ ರೀತಿ ಇರಲಿ. ಸ್ವಲ್ಪ ಎಲ್ಲ ಹೈಫೈ ಇವಾಗೆಲ್ಲ ಜಾಸ್ತಿ ಇದೆ. ನಾವೊಂದು ರೀಸನಬಲ್ ರೇಟು ಇಲ್ಲಿ ಮಾಡೋಣ, ಆಮೇಲೆ ಒಳ್ಳೆ ಕ್ವಾಲಿಟಿ ಥರ ಕೊಡೋಣ, ಮಧ್ಯಮ ವರ್ಗದ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರೂಜಿಯವರು, ಶಿವದೇವ್ ಸರ್ ಅವರು ಎಲ್ಲ ಬಂದು ತುಂಬ ಸ್ನೇಹಿತರು ಎಲ್ಲ ಬಂದು ಆಶಿಸ್ತಿದ್ದಾರೆ. ಗ್ರಾಹಕರು ಒಂದು ಸರಿ ಬಂದು ನೋಡಿ, ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಮ್ಮಿಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಮ ವರ್ಗದ ಮಧ್ಯಮ ವರ್ಗದವ್ರಿಗೆ ಕೈಗೆಟುಕೋ ಥರ ಮಾಡಬೇಕು ಅಂತ ನಾವು ಅದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಪಾರ್ಟಿಯಲ್ಲೂ ಒಂಥರ ಹೈಫೈ ಆಗಿರುತ್ತೆ. ನಾವು ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು, ಏನೋ ಹಂಚಿಂದು ಎಲ್ಲ ಇದು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು. ಆಮೇಲೆ ರೋಡ್ ವ್ಯವಸ್ಥೆ ಇದೆಲ್ಲ ಚೆನ್ನಾಗಿದೆ, ಬಸ್ ಕನ್ವೀನಿಯೆಂಟ್ ಎಲ್ಲ ಚೆನ್ನಾಗಿದೆ. ಎಲ್ಲ ಬಸ್ಸಲ್ಲೂ ಬರ್ಬೋದು, ಎಲ್ಲ ಅನುಕೂಲ ಇರೋದ್ರಿಂದ ಇಲ್ಲಿ ಮಾಡಿದ್ರೆ ಒಂದು ಮಧ್ಯಮ ವರ್ಗದವರು ಅನುಕೂಲ ಆಗ್ಬೋದು ಅಂತ ತಿಳ್ಕೊಂಡು ಮಾಡಿದ್ದೀವಿ ಸರ್.